ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಒಂದು ಪ್ರದೇಶಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗುತ್ತಿದ್ದಂತಹ ಮುರ್ಮು ಅವರಿಗೆ ಸಂಕಷ್ಟ ಎದುರು ಹಾಕಿದೆ. ಹೆಲಿಕಾಪ್ಟರ್ನಲ್ಲಿ ಸಿಲುಕಿದ್ದ ಒಂದು ರಾಷ್ಟ್ರಪತಿಯವರು ಏನಾಗಿತ್ತು ಅಂದರೆ ಅವರು ಹೋಗೋಕ್ಕೆ ಶುರು ಮಾಡಿಕೊಂಡಿದ್ರು. ಈ ಒಂದು ಅಯ್ಯಪ್ಪ ಒಂದು ಸನ್ನಿಧಿಗೆ ಅಥವಾ ಆ ಒಂದು ಪ್ರದೇಶಕ್ಕೆ ಹೋಗಬೇಕು ಅಂತ ಎಲ್ಲವೂ ಕೂಡ ರೆಡಿಯಾಗಿತ್ತು. ಈಗ ಹೋಗಬೇಕಾದ ಸಂದರ್ಭದಲ್ಲಿ ಹೆಲಿಕಾಪ್ಟರ್ನಲ್ಲಿ ಸಿಲುಕೊಂಡ್ಬಿಟ್ಟಿದ್ದಾರೆ ರಾಷ್ಟ್ರಪತಿಯವರು. ಏನಾಯಿತು ಅಂತಂದರೆ ಅಲ್ಲಿ ಲ್ಯಾಂಡಿಂಗ್ ಪ್ಯಾಡ್ನಲ್ಲಿ ಸಿಲುಕಿದ್ರು ದ್ರೌಪದಿ ಮುರ್ಮು ಅವರು. ಕೇರಳದಲ್ಲಿ ಲ್ಯಾಂಡಿಂಗ್ ಪ್ಯಾಡ್ನಲ್ಲಿ ಸಿಲುಕಿದ್ರು ಮುರ್ಮು ಅವರು. ಶಬರಿಮಲೆಗೆ ಭೇಟಿ ನೀಡುವ ವೇಳೆ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಹೊಸದಾಗಿ ಕಾಂಕ್ರೀಟ್ ಮಾಡಿದಂತಹ ಲ್ಯಾಂಡಿಂಗ್ ಪ್ಯಾಡ್ ಏನಿತ್ತು ಅದರ ಮೇಲೆ ಇಳಿಬೇಕಾದ್ರೆ ಹೆಲಿಕಾಪ್ಟರ್ ಈ ರೀತಿಯಾದಂಥ ಘಟನೆ ಆಗಿದೆ. ಡಾಂಬಾರ್ನಲ್ಲಿ ಸಿಲುಕಿಬಿಟ್ಟಿದ್ದರು. ಡಾಂಬಾರ್ನಲ್ಲಿ ಏನೊಂದು ಹೆಲಿಕಾಪ್ಟರ್ ಒಂದು ಭಾಗ ಸಿಲುಕಿತ್ತು. ಅಲ್ಲಿ ಕೆಲವೊಂದು ಸಮಯಗಳ ಕಾಲ ಸ್ವಲ್ಪ ತೊಂದರೆ ಉಂಟಾಗಿತ್ತು, ಗೊಂದಲ ಉಂಟಾಗಿತ್ತು. ಯಾಕಂತಂದರೆ ಅದರಲ್ಲಿ ರಾಷ್ಟ್ರಪತಿಗಳಿದ್ದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದ್ದರು. ಅವರು ಶಬರಿಮಲೆಗೆ ಹೋಗಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಲ್ಯಾಂಡ್ ಏನು ಮಾಡಬೇಕಲ್ಲ, ಲ್ಯಾಂಡ್ ಮಾಡುವಂಥ ಒಂದು ಜಾಗ ಏನಿರುತ್ತೆ, ಲ್ಯಾಂಡಿಂಗ್ ಪ್ಯಾಡ್ ಏನಿರುತ್ತೆ, ಅಲ್ಲಿ ಹೊಸದಾಗಿ ಒಂದು ಕಾಂಕ್ರೀಟನ್ನು ಮಾಡಲಾಗಿತ್ತು. ಕಾಂಕ್ರೀಟ್ ಲ್ಯಾಂಡಿಂಗ್ ಪ್ಯಾಡನ್ನು ಮಾಡಲಾಗಿತ್ತು. ಹೀಗಾಗಿ ಅದಿನ್ನೂ ಸರಿಯಾಗಿ ಗಟ್ಟಿಯಾಗಿರಲಿಲ್ಲ ಅನ್ನುವಂತಹ ಮಾತು. ಅದಕ್ಕೋಸ್ಕರ ಈ ರೀತಿಯಾಗಿ ಒಂದಾಗಿದೆ. ಅಲ್ಲಿ ಲ್ಯಾಂಡ್ ಮಾಡಿದಂಥ ಒಂದು ಸಮಯದಲ್ಲಿ ಹೆಲಿಕಾಪ್ಟರ್ನ ಒಂದು ಭಾಗ ಆ ಲ್ಯಾಂಡಿಂಗ್ ಪ್ಯಾಡ್ನಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಹೀಗಾಗಿ ಎಲ್ಲೋ ಒಂದು ಸ್ವಲ್ಪ ಸಮಯ ಗೊಂದಲ ಉಂಟಾಗಿತ್ತು. ಆನಂತರ ಏನಾಗುತ್ತೆ ಅಂದರೆ ಡಾಂಬಾರ್ನಲ್ಲಿ ಸಿಲುಕೊಂಡ್ಮೇಲೆ ಸುರಕ್ಷಿತವಾಗಿ ಹೊರಗಡೆ ಬರ್ತಾರೆ ದ್ರೌಪದಿ ಮುರ್ಮು. ರಸ್ತೆ ಮೂಲಕ ಅವರು ಶಬರಿಮಲೆ ಒಂದು ಪಂಬಾಗೆ ಹೋಗ್ತಾರೆ ಅಂತ ಹೇಳಲಾಗಿದೆ. ಕಾಂಕ್ರೀಟ್ ಗಟ್ಟಿಯಾಗಿರಲಿಲ್ಲ, ಅದಕ್ಕಾಗಿ ಈ ರೀತಿಯಾಗಿ ಒಂದು ಘಟನೆ ಆಗಿದೆ. ಅದೇ ಇದಕ್ಕೆ ಕಾರಣ ಅಂತ ಅಲ್ಲಿನ ಒಂದು ರಕ್ಷಣಾ ಸಿಬ್ಬಂದಿಗಳು ಕೂಡ ಹೇಳಿರುವಂಥದ್ದು. ಯಾಕಂದರೆ ದೇಶದ ರಾಷ್ಟ್ರಪತಿಯವರು ಹೋಗ್ತಿರುವಾಗ ಈ ರೀತಿಯಾದಂಥ ಅವಘಡಗಳು ಸಂಭವಿಸಿದಾಗ ಎಲ್ಲೋ ಒಂದು ಕಡೆ ಎಲ್ರಿಗೂ ಕೂಡ ಒಂದು ರೀತಿ ಶಾಕ್ ಆಗುತ್ತೆ, ಹೆದರ್ಕೊಳ್ತಾರೆ ಏನಾಯಿತೋ ಏನೋ ಇಲ್ಲ ಅಂತ. ಯಾಕಂದರೆ ಲ್ಯಾಂಡಿಂಗ್ ಮಾಡಬೇಕು, ಆ ಒಂದು ಭಾರವನ್ನು ತಡಿಲಾರದೆ ಹೆಲಿಕಾಪ್ಟರ್ನ ಒಂದು ಭಾರ ಏನಿತ್ತು ಆ ಒಂದು ಕೆಪಾಸಿಟಿನ ತಡೆಯೋಕ್ಕಾಗಿಲ್ಲ. ಯಾಕೆ ಅಂದರೆ ಹೊಸದಾಗಿ ಲ್ಯಾಂಡಿಂಗ್ ಪ್ಯಾಡ್ ಮಾಡಿದ್ರು, ಕಾಂಕ್ರೀಟ್ ಹಾಕಲಾಗಿತ್ತು, ಅದಿನ್ನೂ ಕೂಡ ಗಟ್ಟಿಯಾಗಿರಲಿಲ್ಲ ಸರಿಯಾಗಿ. ಹೀಗಾಗಿ ಹೆಲಿಕಾಪ್ಟರ್ ಕೆಳಗಡೆ ಲ್ಯಾಂಡ್ ಆದಂಥ ಒಂದು ಸಮಯದಲ್ಲಿ ಅದು ಸಿಕ್ಕಾಕೊಂಡ್ಬಿಡುತ್ತೆ ಹೆಲಿಕಾಪ್ಟರ್ನ ಒಂದು ಭಾಗ ಒಂದು ಸೈಡಲ್ಲಿ. ಅದರಲ್ಲಿ ರಾಷ್ಟ್ರಪತಿಗಳು ಕೂಡ ಇರ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಗೊಂದಲ ಉಂಟಾಗಿತ್ತು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಆ ನಂತರ ಅಲ್ಲಿ ಬಂದಂಥ ಒಂದು ಸಿಬ್ಬಂದಿಗಳೇನಿದ್ದಾರೆ ರಕ್ಷಣಾ ಸಿಬ್ಬಂದಿಗಳು ಅವರನ್ನು ಸುರಕ್ಷಿತವಾಗಿ ಹೊರಗಡೆ ಕರ್ಕೊಂಡು ಬರ್ತಾರೆ. ಮತ್ತು ಆ ಹೆಲಿಕಾಪ್ಟರ್ನನ್ನು ಕೂಡ ಅಲ್ಲಿಂದ ಮೇಲೆತ್ತುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಹೊರಗಡೆ ಬಂದಂತಹ ದ್ರೌಪದಿ ಮುರ್ಮು ರಾಷ್ಟ್ರಪತಿಯವರು ರಸ್ತೆಯ ಮೂಲಕನೇ ಶಬರಿಮಲೆಗೆ ಹೋಗ್ತಾರೆ. ಶಬರಿಮಲೆ ತಪ್ಪಲಿನಲ್ಲಿಂದ ಪಂಬಾಗೆ ಹೋಗ್ತಾರೆ. ಯಾಕಂದರೆ ಅವರ ಒಂದು ಭೇಟಿ ನಿಗದಿಯಾಗಿತ್ತು. ಇಲ್ಲಿಂದ ಇಲ್ಲಿಗೆ ಇಷ್ಟು ಸಮಯದವರೆಗೆ ಇಷ್ಟು ಸಮಯ ಇಲ್ಲಿಗೆ ಬರ್ತಾರೆ ಅನ್ನೋದು ಮೊದಲು ಕೂಡ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಇನ್ನು ಅದೇ ರೀತಿಯಲ್ಲಿ ಕೇರಳದಲ್ಲಿ ಆದಂತಹ ಈ ಒಂದು ಘಟನೆ ಏನಿದೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಒಂದು ಸ್ವಲ್ಪ ಒಂದು ಕ್ಷಣ ಗಾಬರಿ ಆದರು. ಯಾಕಂದರೆ ಅದಕ್ಕೆಲ್ಲದಕ್ಕೂ ಕಾರಣ ಏನಂತಂದರೆ ಅಲ್ಲಿ ಒಂದು ಲ್ಯಾಂಡಿಂಗ್ ಪ್ಯಾಡ್ ಇರುತ್ತೆ, ಅಲ್ಲಿ ಹೊಸದಾಗಿ ಹಾಕಿದ್ರು. ರಾಷ್ಟ್ರಪತಿ ಬರ್ತಾರಂತ ಅವರು ಉಸಿರುವಾಗಿ ಹಾಕಿದ್ರೆ ಏನು ಕತೆ ಗೊತ್ತಿಲ್ಲ. ಅದು ಹಾಕಿರುವಂಥದ್ದು ಸರಿಯಾದ ರೀತಿಯಲ್ಲಿ ಗಟ್ಟಿಯಾಗಿರಲಿಲ್ಲ. ಹೀಗಾಗಿ ಅಲ್ಲಿ ಅದು ಹೆಲಿಕಾಪ್ಟರ್ ಸಿಕ್ಕಾಕೊಳ್ಳುತ್ತೆ ಲ್ಯಾಂಡಿಂಗ್ ಆದಮೇಲೆ. ಆ ಸಮಯದಲ್ಲಿ ಈ ರೀತಿಯಾದ ಒಂದು ಘಟನೆ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.